ಎಂತ ಫ್ರೈ ಶಿವ ಇವತ್ತು? ಪರಿಮಳ ಬರ್ತಾ ಉಂಟು ಈಗಲೇ. ಸೊ ಇಟ್ ಈಸ್ ನಾಟ್ ಅಬೌಟ್ ದ ಅಪಿಯರೆನ್ಸ್, ಟೇಸ್ಟ್ ಚಂದ ಇರಬೇಕು. ಈಗ ನಮ್ಮ ಜಡ್ಜಸ್ನ ಹತ್ರ ಹೋಗುವ. ಸೊ ಹೇಳು. ಅಡಿಪೊಡಿ. ಹಲೋ, ಎಂತ ಮಾಡ್ತಿದ್ದೇವೆ ನಾವಿವತ್ತು? ಎಂತ ಫ್ರೈ ಶಿವ ಇವತ್ತು? ಫಿಶ್ ಫ್ರೈ. ಯಾವ ಫಿಶ್? ಯಾವ ಫ್ರೈ? ಫಿಶ್ ಅಂಜಲ್ ಫಿಶ್. ಸಬ್ಸ್ಕ್ರೈಬ್ ಮಾಡಿ ಹೇಳು. ಸೊ ಹಾಯ್ ಗಾಯ್ಸ್, ಸೊ ನಾವು ಇವತ್ತು ಎಂತ ಮಾಡ್ತಿದ್ದೇವೆ ಅಮೂಲ್ಯ? ಅಂಜಲ್ ಫಿಶ್ ಫ್ರೈ ನಾವು ಮೂವರು ಮಾಡ್ತಾ ಇದ್ದೇವೆ. ಸೊ ಫಸ್ಟಿಗೆ ಬೇಕು, ನಾವು ಎಂತ ಮಾಡ್ಬೇಕು, ಇದನ್ನು ಮ್ಯಾಲಿನೇಷನ್ ಮಾಡಿ. ಎಸ್, ಫಸ್ಟ್ ಮ್ಯಾಲಿನೇಷನ್ ಮಾಡಿ. ಅದಕ್ಕೆ ಮ್ಯಾಲಿನೇಷನ್ ನಮಗೆ ಎಂತೆಲ್ಲ ಬೇಕು? ಸಾಲ್ಟ್ ಮತ್ತೆ ಟರ್ಮರಿಕ್. ಸೊ ಶೆಫ್ ಸಾತ್ ಕುಮಾರ್ ಇಸ್ ಇನ್ ದ ಕಿಚನ್. ಸೊ ಫಸ್ಟಿಗೆ ಬೇಕಿರೋದು ನಾವು ಉಪ್ಪು ತಗೊಳ್ತೀವಿ. ಓಕೆ, ಸಾರಿ, ಮೇನ್ ಶೆಫ್ ಅವನು. ಉಪ್ಪು ಹಾಕಿಬೇಕು. ಇನ್ನೊಂದು ಹಾಕು. ಕಂಜೂಸಿ ಬಿಲ್ಕುಲ್ ನೀ कंजूसी जरा भी नहीं है. ಸಾಕ್ ಇಂಥದ್ದು ಜಾಸ್ತಿ ಆಯ್ತು ಸ್ವಲ್ಪ. ಸೊ ಇದನ್ನು ಚಂದ ಮ್ಯಾರಿನೇಷನ್ ಆಯಿತು ಮೀನಿಗೆ ನೋಡಿ. ಸೊ ನೆಕ್ಸ್ಟ್ ಸ್ಟೆಪ್ ಎಂತ ಹೇಳಿದ್ರೆ ಇದದು ಮಸಾಲ. ಸೊ ಟೇಸ್ಟ್ಫುಲ್ ಮಸಾಲ ನಾವು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಎಂತ ಮಾಡ್ಬೇಕಂದ್ರೆ ನೀವು ಹಾಟ್ ವಾಟರಿಗೆ ಇದನ್ನು ನೆನೆಸಿಡಬೇಕು, ಬ್ಯಾಡಿಗೆ ಚಿಲ್ಲಿಯನ್ನು. ಸೊ ನಿಮಗೆ ಎಷ್ಟು ಲೆಕ್ಕ ಉಂಟು ಅಷ್ಟು ತೆಗೆದಿಡಿ. ಸೊ ಇದನ್ನೀಗ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. 1 ಸ್ಪೂನ್ ಅಷ್ಟು ಕೊರಿಯಾಂಡರ್, ಜೀರಾ, ಬ್ಲಾಕ್ ಪೆಪ್ಪರ್, ಮತ್ತೆ ಒಂಚೂರು ಉಪ್ಪು ಹಾಕ್ಬೇಕಾಯ್ತಾ, ಕರಿ ಲೀವ್ಸ್. ಸೊ ಇದನ್ನು ಹಾಕ್ತಾ ಇದ್ದೇವೆ. ಸೊ ಇದು ಮೇನ್ ಟೇಸ್ಟ್ ಕೊಡ್ತದೆ. ನೆಕ್ಸ್ಟ್ ಎಂಥದ್ದು ಮಿಸ್ ಆಯ್ತಾ, ಒಂಚೂರು ಲಿಂಬೆ ಹುಳಿ ಹಾಕುವ ಹುಳಿಗೆಗೋಸ್ಕರ. ಹುಳಿ ಉಂಟು, ಆದ್ರೆ ಸಹ ಲಿಂಬೆ ಹುಳಿ ಒಂಚೂರು ಸಾಕು, ಜಾಸ್ತಿ ಬೇಡ. ಗ್ರೈಂಡ್ ಮಾಡುವ ಒಂಚೂರು. ಸೊ ಜಾಸ್ತಿ ನೀರು ಮಾಡಬಾರ್ದು, ಆದಷ್ಟು ದಪ್ಪ ಇರಲಿ. 5 minutes later. ಮಾಸ್ಟರ್ ಶೆಫ್ನವರೆಲ್ಲ ಹೀಗೆ ಹೇಳ್ತಾರೆ. ಪರಿಮಳ ಬರ್ತಾ ಉಂಟು ಈಗಲೇ. ಸೊ ಇದನ್ನು ಈಗ ದಪ್ಪ ಇಟ್ಟದ್ದು ಯಾಕಂತ ಹೇಳಿದ್ರೆ ನಾವು ನೆಕ್ಸ್ಟ್ ಒಂಚೂರು ಹೇಳ್ತೇವೆ ನಾವು ಎಂತಕ್ಕಂತ ಹೇಳಿ. ಈಗ ನೆಕ್ಸ್ಟ್ ಇದನ್ನು ಮೀನಿಗೆ ಒಂಚೂರು ದಪ್ಪ ಕೋಟ್ ಹಾಕಬೇಡಿ, ಸ್ವಲ್ಪ ತೆಳುವಲ್ಲಿ ಕೋಟ್ ಹಾಕಿ ಒಂದು ಲೈಟ್ ಫ್ರೈ ಮಾಡಿ ತಗೊಳ್ಬೇಕು. ಸೊ ಕೊಕೊನಟ್ ಆಯಿಲ್ ತೆಗಿತಾ ಇದ್ದೇವೆ ನಾವು. ರೈಟ್ ಫ್ರೈ ಮಾಡಿ ಅದನ್ನು ಇಟ್ಟಾಗಬೇಕು. ಇದು ಈಗ ಫಸ್ಟಿಗೆ ಒಂದು ಸಿಂಗಲ್ ಕೋಟ್ ಫ್ರೈ ಮಾಡ್ತಾ ಇದ್ದೇವೆ. ಇದನ್ನು ತೆಗೆದು ನೆಕ್ಸ್ಟ್ ಮಸಾಲ ಹಾಕಿ ಫ್ರೈ ಮಾಡಿಕೊಂಡು ಮಸಾಲ ಹಾಕಿದ್ವಿ. ಸೊ ಈಗ ನಾವು ಇದಕ್ಕೆ ಒಂಚೂರು ಕರಿ ಲೀವ್ಸ್ ಹಾಕುವ. ಕರಿ ಲೀವ್ಸ್ ಹಾಕಿದ್ವಿ. ಸೊ ಅದು ಮಸಾಲ ಒಂಚೂರು ಇದಕ್ಕೆ ಫ್ರೈ ಆಗಲಿ, ಮತ್ತೆ ಫಿಶನ್ನು ಹಾಕಿ ಅದರಲ್ಲಿ ಇದು ಮಾಡುವ. ಸೊ ಈಗ ನಾವು 2 ಫಿಶ್ ಮಾತ್ರ ಎಟ್ ಅ ಟೈಮ್ ಮಾಡ್ತಾ ಇದ್ದೇವೆ, ಯಾಕಂದರೆ ಸರಿ ಮಸಾಲ ಅಂಟ್ಲಿ ಅಂತೇಳಿ. ಇದರ ಮೇಲೆ ಈಗ ಫಿಶ್ ಹಾಕ್ತಾ ಇದ್ದೇವೆ. ಹಾಕು. ಸಿಮ್ಮಲ್ ಉಂಟಾ? ಈಗ ಒಂಚೂರು ಕುಕ್ ಆಗಿ ಬರಲಿ, ಒಂಚೂರು ಮಸಾಲ ಆದರೆ ಇದೆ, ಒಂಚೂರು ಅದರ ಮೇಲೆ ಪ್ಯಾಕ್ ಮಾಡಿ. ನೋಡೋಗಲೇ ಘಮ ಪರಿಮಳ ಬರ್ತಾ ಉಂಟು ಬಾಯಲ್ಲಿ, ಈಗಲೇ ನೀರು ಸುರಿತಾ ಉಂಟು. ಅಮೂಲ್ಯ ಈಗ ವೆಯ್ಟ್ ಮಾಡ್ತಿದ್ದಾರೆ, ನಾನು ಮತ್ತೆ ಯಾವ ಒಂದು ಫಿಶ್ ಇದಾಗಿ ತಿನ್ಲಿಕ್ಕೆ ಅಂತೇಳಿ. ಸೊ ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ದಪ್ಪ ಆಗ್ತಾ ಉಂಟು. ಸೊ ಇದು ಸ್ಟಿಕ್ ಆಗ್ತಾ ಹೋಗ್ಬೇಕು ಫಿಶ್ಶಿಗೆ. ಸೊ ಒಂದು ಸೈಡ್ ಕರೆಕ್ಟ್ ಫ್ರೈ ಆದ ನಂತರ ಮತ್ತೆ ನಾವು ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡ್ತೇವೆ. ಸೊ ನೋಡ್ಬೋದು, ವಂಡರ್ಫುಲ್ ಮಾವಲ್ ಫ್ರೈ ಚಂದ ಆಗಿದೆ. ನರಕಲ್ಲ, ಚಂದ ಆಗಿದೆ. ನಾ ಮಾಡಿದ್ದು ತುಂಬ ಚಂದ ಆಗಿದೆ. ಇಟ್ ಈಸ್ ನಾಟ್ ಅಬೌಟ್ ದ ಅಪಿಯರೆನ್ಸ್, ಟೇಸ್ಟ್ ಚಂದ ಇರಬೇಕು. ನನಗೆ ಐ ಆಮ್ ಪ್ರಿಟಿ ಶೋರ್ ಇಟ್ ಈಸ್ ಟೇಸ್ಟಿಯರ್. ಕರೆಕ್ಟ್ ಅಲ್ಲ ಅಮೂಲ್ಯ? Yeah, it will be. ಡೋಂಟ್ ಗೋ ಫಾರ್ ದ ಲುಕ್ಸ್, Yeah. ಗೋ ಫಾರ್ ದ ಟೇಸ್ಟ್ ಅಲ್ಲ. ಈ ಫಿಶ್ ಎಲ್ಲ ರೆಡಿ ಆಯಿತು, ಅದನ್ನು ನಾವು ಚಂದ ಡಿಸ್ಪ್ಲೇ ಮಾಡಿ ಈಗ ನಮ್ಮ ಜಡ್ಜಸ್ನ ಹತ್ರ ಹೋಗುವ. ಸೊ ಜಡ್ಜಸ್ ಬೇರೆ ಯಾರಲ್ಲ, ನಮ್ಮ ಪೇರೆಂಟ್ಸೇ. ಹೇಗಿದೆ?
ಇಲ್ಲಿಂದಿತ್ತಲ್ಲ ಅಲ್ಲಿ. ಹಾಂ ಅಕ್ಕ ನೀವು ಸ್ವಲ್ಪ ಬನ್ನಿ. ಸೂಪರ್ ಆಗಿದೆ, ಸತ್ಯ ಹೇಳು, ಸೂಪರ್ ಆಗಿದೆ. ಎಂತಾರು ಕಮ್ಮಿ ಉಂಟಾ? ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ. Flashback. ಸೂಪರ್ ಆಗಿದೆ. ನಾವು ಆಕ್ಚುಲಿ ಸಾಲ್ಟ್ ಕಟ್ ಮಾಡಿದ್ದೇನೆ ನಾನಮ್ಮ, ಹೆಲ್ತಿ ಆಗಿರ್ಬೇಕಲ್ಲ, ಅದಕ್ಕೆ ಸಾಲ್ಟ್ ಕಮ್ಮಿ ಹಾಕಿದ್ರೆ ಒಳ್ಳೇದು. ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೆಕ್ಸ್ಟ್ ಪಾಪ ಇದೆ. ಅಡಿಪೊಡಿ ಅಡಿಪೊಳಿಯಾ? ಹಾ, ಅದರಲ್ಲೇ ಒಂದು 8. ಶಿವು ಫಿಶ್ ತಿಂತೆ ಮಾಮಂದು, ಫಿಶ್ ತಿನ್ನು ಬಾ, ಹೇಗುಂಟು? ಫಿಶ್ ಶಿವಗೆ ಫಿಶ್. ನಮ್ಮ ಶಿವು ಹೇಗುಂಟು? 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 ಯಮ್ಮಿ ಉಂಟು ಹೇಳು. ನಮ್ಮಿ ಉಂಟು. ಯಮ್ಮಿ ಉಂಟಾ? ನಮ್ಮಿ ಉಂಟು. ಸೂಪರ್ ಅಲ್ಲ? ಸೂಪರ್ ಉಂಟು. ಸೂಪರ್. ಮಗಂತೂ ತುಂಬ ಇಷ್ಟ ಆಯ್ತಂತ ಅನಿಸ್ತದೆ. ನಾನು ತಿನ್ನಲಿಲ್ಲ, ನಾನು ಲಾಸ್ಟಿಗೆ ತಿಂತೇನೆ. ಸೊ ರೆಸಿಪಿ ಒಮ್ಮೆ ಟ್ರೈ ಮಾಡಿ. ಸೊ ಸಾಲ್ಟಲ್ಲಿ ಒಮ್ಮೆ ನೋಡ್ಕೊಳ್ಳಿ, ನಾವು ಸಾಲ್ಟೇ ನೋಡಲಿಲ್ಲ, ಸೊ ಒಂಚೂರು ಚಪ್ಪೆ ಆಯಿತು. ಸೊ ನೀವು ನೋಡಿ ಟ್ರೈ ಮಾಡಿ. ಸೊ ಬಾಕಿ ಕಾರೆಲ್ಲ ಕರೆಕ್ಟ್ ಉಂಟು, ಸೊ ಅದರಲ್ಲಿ ಎಂತ ಇದಿಲ್ಲ ಅಲ್ಲ. ಸೊ ಬೇರೆ ಎಂತೆಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೊ ದಯವಿಟ್ಟು ಶೇರ್ ಮಾಡಿ. ಸೊ ಸಿ ಯು ಪೀಪಲ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್ ಬಾಯ್.